ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಪ್ರತಿಯೊಬ್ಬ ಉದ್ಯಮಿಯ ಮನಸ್ಸಲ್ಲೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನನ್ನ ಈ ಹೊಸ ಐಡಿಯಾ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ. ಇವತ್ತು ನಾವು ಆ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಹೊರಟಿದ್ದೀವಿ. ನಿಮ್ಮ ಮುಂದಿನ ದೊಡ್ಡ ಬಿಸ್ನೆಸ್ ಐಡಿಯಾ ಒಂದು ಚಿನ್ನದ ಗಣಿನ ಅಥವಾ ಸುಮ್ಮನೆ ಟೈಮ್ ವೇಸ್ಟಾ ಅಂತ ಪಕ್ಕಾ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುವ ಒಂದು ಫ್ರೇಮ್ವರ್ಕ್ ಬಗ್ಗೆ ತಿಳ್ಕೊಳ್ಳೋಣ. ಸರಿ, ಹಾಗಿದ್ರೆ ಶುರು ಮಾಡೋಣ. ಪ್ರತಿಯೊಂದು ಹೊಸ ಸಾಹಸದ ಹೃದಯನೇ ಈ ಪ್ರಶ್ನೆ. ನಮ್ಮ ಸಮಯ, ಶಕ್ತಿ, ದುಡ್ಡನ್ನೆಲ್ಲ ಹಾಕೋಕು ಮುಂಚೆ ಇದು ನಮ್ಮನ್ನ ಯಶಸ್ಸಿನ ಕಡೆ ಕರ್ಕೊಂಡು ಹೋಗುತ್ತಾ ಅಥವಾ ನಿರಾಸೆ ಮಾಡಿಸ್ತಾ ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಒಂದು ಸಿಸ್ಟಮ್ಯಾಟಿಕ್ ದಾರಿ ಇದೆ. ಇದು ಸುಮ್ಮನೆ ಏನೋ ಗೆಸ್ ಬಾರೋದು ಅಥವಾ ಲಕ್ ಮೇಲೆ ಡಿಪೆಂಡ್ ಆಗೋದಲ್ಲ. ಬದಲಿಗೆ ಇದು ಡೇಟಾ, ಅನಾಲಿಸಿಸ್ ಮತ್ತೆ ಒಂದು ಕ್ಲಿಯರ್ ಆದ ಚೌಕಟ್ಟಿನ ಮೇಲೆ ನಿಂತಿದೆ. ಈ ವಿವರಣೆಯಲ್ಲಿ ನಾವು ಆ ಚೌಕಟ್ಟನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಟ್ಟಿಗೆ ಕಟ್ಟೋಣ. ನೋಡಿ, ಹೀಗಿದೆ ನಮ್ಮ ಪ್ಲಾನ್. ಮೊದಲು ಒಂದು ದೊಡ್ಡ ಪ್ರಶ್ನೆಯಿಂದ ಶುರು ಮಾಡಿ, ಆಮೇಲೆ ಮಾರ್ಕೆಟ್ ಸೈಜ್ ಮತ್ತೆ ಅದರ ಸ್ಪೀಡ್ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಬದಲಾವಣೆಗೆ ಕಾರಣವಾಗ್ತಿರೋ ಶಕ್ತಿಗಳು ಮತ್ತೆ ಕಾಂಪಿಟೀಟರ್ಸ್ ಯಾರು ಅಂತ ನೋಡಿ, ಕೊನೆಗೆ ಒಂದು ಫೈನಲ್ ಡಿಸಿಷನ್ಗೆ ಬರೋಣ. ಈ ಹಂತಗಳು ನಿಮ್ಮ ಐಡಿಯಾ ಮೇಲೆ ದುಡ್ಡು ಹಾಕ್ಬೋದಾ ಇಲ್ವಾ ಅಂತ ನಿರ್ಧರಿಸೋಕೆ ಬೇಕಾದ ಎಲ್ಲ ಟೂಲ್ಸ್ ಕೊಡುತ್ತೆ. ನಮ್ಮ ಈ ಇಡೀ ಅನಾಲಿಸಿಸ್ ಇದೆಯಲ್ಲ, ಅದನ್ನೇ ಡಿಸೈನ್ ಮಾಡಿರೋದೇ ಒಂದೇ ಒಂದು ಮುಖ್ಯವಾದ ಪ್ರಶ್ನೆಗೆ ಉತ್ತರ ಕೊಡೋಕೆ. ನಾವು ಕಲೆಕ್ಟ್ ಮಾಡೋ ಪ್ರತಿಯೊಂದು ಡೇಟಾ, ಮಾಡೋ ಪ್ರತಿಯೊಂದು ವಿಶ್ಲೇಷಣೆ ಎಲ್ಲವೂ ಆ ಅಂತಿಮ ನಿರ್ಧಾರ ತಗೊಳ್ಳೋಕೆ ಸಹಾಯ ಮಾಡುತ್ತೆ. ಸರಿ, ನಮ್ಮ ಮೊದಲ ಸ್ಟೆಪ್. ಇಲ್ಲಿಂದ ನಮ್ಮ ಅಸಲಿ ಕೆಲಸ ಶುರು. ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ಸಿಗೆ ಇರೋ ಪೊಟೆನ್ಷಿಯಲ್ ಕಸ್ಟಮರ್ಸ್ ಎಷ್ಟು ಜನ ಇದ್ದಾರೆ ಅಂತ ಕಂಡುಹಿಡಿಯೋಣ. ಈ ಐಡಿಯಾಗೆ ನಿಜವಾಗ್ಲೂ ಮಾರ್ಕೆಟ್ ಇದೆಯಾ? ಇದ್ರೆ ಅದು ಎಷ್ಟು ದೊಡ್ಡದು? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಫುಡ್ ಟ್ರಕ್ ಎಕ್ಸಾಂಪಲ್ ತಗೊಳ್ಳೋಣ. ಟ್ಯಾಮ್ ಅಂದ್ರೆ ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಫುಡ್ ಟ್ರಕ್ ವಿಷಯದಲ್ಲಿ ಇಡೀ ಪ್ರಪಂಚದಲ್ಲಿ ಮಧ್ಯಾಹ್ನ ಊಟ ಮಾಡೋ ಪ್ರತಿಯೊಬ್ಬರು. ಹೌದು, ಇದು ತುಂಬಾ ದೊಡ್ಡ ಥಿಯೋರಿಟಿಕಲ್ ನಂಬರ್, ಆದ್ರೆ ನಮ್ಮ ಆರಂಭ ಇಲ್ಲೇ. ಈಗ ಅದನ್ನ ಸ್ವಲ್ಪ ಚಿಕ್ಕದ್ ಮಾಡೋಣ, ಅಂದ್ರೆ ಫೋಕಸ್ ಮಾಡೋಣ. ನಮ್ಮ ಫುಡ್ ಟ್ರಕ್ಗೆ ಸ್ಯಾಮ್ ಅಂದ್ರೆ ಸರ್ವಿಸಬಲ್ ಅವೈಲಬಲ್ ಮಾರ್ಕೆಟ್, ಅಂದ್ರೆ ನಮ್ಮ ಸಿಟಿಯಲ್ಲಿ ಫುಡ್ ಟ್ರಕ್ಗಳಿಂದ ನಿಜವಾಗ್ಲೂ ಊಟ ತಗೊಳ್ಳೋ ಜನ. ಇದು ನಾವು ರೀಚ್ ಮಾಡ್ಬೋದಾದ ಹೆಚ್ಚು ರಿಯಲಿಸ್ಟಿಕ್ ಆದ ಮಾರ್ಕೆಟ್. ಕೊನೆಗೆ ನಾವು SOMಗೆ ಬರ್ತೀವಿ, ಅಂದ್ರೆ ಸರ್ವಿಸಬಲ್ ಒಬ್ಟೈನಬಲ್ ಮಾರ್ಕೆಟ್. ಇದು ನಮ್ಮದೇ ಆದ ಫುಡ್ ಟ್ರಕ್ ಯಾವ ಗ್ರಾಹಕರಿಗೆ ಸರ್ವ್ ಮಾಡ್ಬೋದು ಅನ್ನೋದು. ನಮ್ಮ ಕಾಂಪಿಟೇಟರ್ಸ್, ಲೊಕೇಶನ್, ಕೆಪಾಸಿಟಿ ಎಲ್ಲವನ್ನೂ ನೋಡಿದಾಗ ನಾವು ಮಾರ್ಕೆಟ್ನ ಯಾವ ಭಾಗವನ್ನ ನಿಜವಾಗ್ಲೂ ಗೆಲ್ಲಬಹುದು. ಇದು ನಮ್ಮ ಆಕ್ಷನಬಲ್ ಟಾರ್ಗೆಟ್. ಈ ಸ್ಲೈಡ್ ಎಲ್ಲವನ್ನೂ ಒಂದೇ ಕಡೆ ತರುತ್ತೆ. ಜಗತ್ತಿನ ಎಲ್ಲರೂ ಅನ್ನೋ ದೊಡ್ಡ ಐಡಿಯಾ ಟ್ಯಾಮ್ನಿಂದ ನಮ್ಮ ಸಿಟಿಲಿರೋ ಜನ ಅನ್ನೋ ಸ್ಯಾಮ್ಗೆ, ಕೊನೆಗೆ ನಮ್ಮ ಏರಿಯಾದಲ್ಲಿ ನಾವು ತಲುಪಬಹುದಾದ SOMಗೆ ಹೇಗೆ ಬರ್ತೀವಿ ಅಂತ ಇದು ತೋರಿಸುತ್ತೆ. ಈ ಟೇಬಲ್ ಆ ಬದಲಾವಣೆಯನ್ನ ಸ್ಪಷ್ಟವಾಗಿ ಹೇಳುತ್ತೆ. ಇದು ಒಂದು ದೊಡ್ಡ ಕನಸನ್ನ ರಿಯಲ್ ಮತ್ತೆ ಸಾಧಿಸಬಹುದಾದ ಗುರಿಯಾಗಿ ಪರಿವರ್ತಿಸೋ ಪ್ರಕ್ರಿಯೆ. ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಯ್ತು. ಆದ್ರೆ ಕತೆ ಇಷ್ಟಕ್ಕೆ ಮುಗಿಯಲ್ಲ. ಅದರ ಮುಂದಿನ ಮುಖ್ಯ ಅಂಶ ಅಂದ್ರೆ ಅದರ ಚಲನೆ. ಅಂದ್ರೆ ನಾವು ಹತ್ತಿರೋದು ಸ್ಪೀಡಾಗಿ ಹೋಗೋ ಟ್ರೈನ ಅಥವಾ ನಿಧಾನಕ್ಕೆ ನಿಲ್ತಾ ಇರೋ ಟ್ರೈನ. ಆ ಟ್ರೈನಿನ ಸ್ಪೀಡ್ ಅಳಿಯೋಕ್ಕೆ ನಾವು CAGR ಅನ್ನೋ ಒಂದು ಪವರ್ಫುಲ್ ಟೂಲ್ ಬಳಸ್ತೀವಿ. ಏನಿದು CAGR ಅಂದ್ರೆ? ಕಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್. ನೋಡಿ, ಹೋದ್ವರ್ಷ ಮಾರ್ಕೆಟ್ 20% ಬೆಳೆದಿರ್ಬೋದು, ಆದ್ರೆ ಹಿಂದಿನ ವರ್ಷ ಕುಸಿದಿದ್ರೆ CAGR ಈ ಏರಿಳಿತಗಳನ್ನೆಲ್ಲ ಸರಿ ಮಾಡಿ ಕೆಲವು ವರ್ಷಗಳ ಅವಧಿಯಲ್ಲಿ ಒಂದು ಸ್ಥಿರವಾದ ಆವರೇಜ್ ಗ್ರೋತ್ ರೇಟ್ ಕೊಡುತ್ತೆ. ಇದು ಮಾರ್ಕೆಟ್ನ ನಿಜವಾದ ಮತ್ತು ಸಸ್ಟೈನಬಲ್ ಸ್ಪೀಡ್ ತೋರಿಸುತ್ತೆ. ಇದರ ಹಿಂದಿರೋ ಲೆಕ್ಕಾಚಾರ ಸ್ವಲ್ಪ ಕಷ್ಟ ಅನ್ಸ್ಬೋದು, ಅದೇ ಕಾನ್ಸೆಪ್ಟ್ ತುಂಬಾನೇ ಸಿಂಪಲ್. ಈ ಸ್ಲೈಡ್ನಲ್ಲಿ ನೋಡಿದ ಹಾಗೆ ನಾವೊಂದು ಆರಂಭದ ವ್ಯಾಲ್ಯೂ ಮತ್ತು ಕೊನೆಯ ವ್ಯಾಲ್ಯೂ ತಗೊಳ್ತೀವಿ. ಆಮೇಲೆ ಆ ಟೈಮಲ್ಲಿ ಆಗಿರೋ ಒಟ್ಟು ಗ್ರೋತ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕೊನೆಗೆ ಆ ಬೆಳವಣಿಗೆಯನ್ನು ಸಾಧಿಸೋಕ್ಬೇಕಾದ ಒಂದು ಸ್ಥಿರವಾದ ವಾರ್ಷಿಕ ರೇಟ್ ಕಂಡುಹಿಡಿತೀವಿ. ಇದೇ CAGR. ಇದು ಏರಿಳಿತಗಳ ಗೊಂದಲವನ್ನೆಲ್ಲ ಬದಿಗಿಟ್ಟು ಮಾರ್ಕೆಟ್ ಗ್ರೋತ್ನ ಒಂದು ಕ್ಲಿಯರ್ ಚಿತ್ರ ಕೊಡುತ್ತೆ. ಇಲ್ಲಿವರೆಗೂ ನಾವು ಬರೀ ನಂಬರ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಕ್ವಾಲಿಟೇಟಿವ್ ಅಂಶಗಳ ಕಡೆಗೆ ಹೋಗೋಣ. ಡೇಟಾ ನಮ್ಗೆ ಏನಾಯ್ತು ಅಂತ ಹೇಳುತ್ತೆ, ಆದ್ರೆ ಈ ಬದಲಾವಣೆಯ ಗಾಳಿ ಯಾಕೆ ಹೀಗಾಗ್ತಿದೆ ಮತ್ತು ಮುಂದೆ ಏನಾಗ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಈ ಚಿತ್ರ ಇದನ್ನ ಅದ್ಭುತವಾಗಿ ವಿವರಿಸುತ್ತೆ. ಅನುಕೂಲಕರ ಗಾಳಿ ಅಂದ್ರೆ ಟೇಲ್ವಿಂಡ್ಸ್. ಇದು ನಮ್ಮ ದೋಣಿಯನ್ನ ಮುಂದೆ ತಳ್ಳೋ ಶಕ್ತಿಗಳು. ಉದಾಹರಣೆಗೆ, ಹೆಲ್ದಿ ಫುಡ್ ಬಗ್ಗೆ ಜನರಲ್ಲಿ ಆಸಕ್ತಿ ಹೆಚ್ಚಾಗ್ತಿರೋದು ನಮ್ಮ ಫುಡ್ ಟ್ರಕ್ಕಿಗೆ ಒಂದು ಪ್ಲಸ್ ಪಾಯಿಂಟ್. ಪ್ರತಿಕೂಲ ಗಾಳಿ ಅಂದ್ರೆ ಹೆಡ್ವಿಂಡ್ಸ್. ಇದು ನಮ್ಮನ್ನ ತಡೆಯೋ ಶಕ್ತಿಗಳು. ಉದಾಹರಣೆಗೆ, ಫುಡ್ ಲೈಸೆನ್ಸ್ ರೂಲ್ಸ್ ತುಂಬಾನೇ ಕಷ್ಟ ಆದ್ರೆ ಅದು ನಮಗೆ ಕಷ್ಟ.
ಒಂದು ಒಳ್ಳೆ ಬಿಸ್ನೆಸ್ ಈ ಅನುಕೂಲಕರ ಗಾಳಿಯನ್ನ ಬಳಸ್ಕೊಂಡು ಪ್ರತಿಕೂಲ ಗಾಳಿಯನ್ನ ಎದುರಿಸೋಕೆ ರೆಡಿ ಇರಬೇಕು. ಸರಿ, ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದ್ವಿ. ನಾವು ಯಾರ ಜೊತೆ ಸ್ಪರ್ಧೆ ಮಾಡ್ತಿದ್ವಿ ಅಂತ ಅರ್ಥ ಮಾಡ್ಕೊಳ್ಳೋದು. ನಾವು ಎಂಟ್ರಿ ಕೊಡ್ತಿರೋದು ಒಂದು ಖಾಲಿ ಮೈದಾನಕ್ಕ ಅಥವಾ ಫುಲ್ ರಶ್ ಇರೋ ಸ್ಟೇಡಿಯಂಗ? ಈ ಚಾರ್ಟ್ ನೋಡಿ, ಇದೊಂದು ಇಂಟ್ರೆಸ್ಟಿಂಗ್ ಕಥೆ ಹೇಳುತ್ತೆ. ಇಲ್ಲಿ ಕೇವಲ 5 ದೊಡ್ಡ ಕಂಪ್ನಿಗಳು 70% ಮಾರ್ಕೆಟ್ ಶೇರ್ ಕಂಟ್ರೋಲ್ ಮಾಡ್ತಿವೆ. ಅಂದ್ರೆ ಇದು ಹೆಚ್ಚು ಕೇಂದ್ರೀಕೃತ ಮಾರುಕಟ್ಟೆ. ಇಲ್ಲಿ ಹೊಸಬರು ಎಂಟ್ರಿ ಕೊಡೋದು ತುಂಬಾ ಕಷ್ಟ. ಇನ್ನೊಂದ್ ಕಡೆ 100 ಸಣ್ಣಪುಟ್ಟ ಕಂಪ್ನಿಗಳಿದ್ರೆ ಆ ಮಾರ್ಕೆಟ್ ಹೊಸಬರಿಗೆ ಹೆಚ್ಚು ಅವಕಾಶ ಕೊಡ್ಬೋದು. ಹಾಗಿದ್ರೆ ನಮ್ಮ ಐಡಿಯಾ ಯಾವ ತರಹದ ಅಖಾಡಕ್ಕೆ ಇಳಿತಿದೆ? ಸರಿ, ಈಗ ನಮ್ಮ ಹತ್ರ ಎಲ್ಲಾ ಪೀಸ್ಗಳೂ ಇವೆ. ಮಾರ್ಕೆಟ್ ಸೈಜ್, ಸ್ಪೀಡ್, ಅದಕ್ಕೆ ಕಾರಣವಾದ ಶಕ್ತಿಗಳು ಮತ್ತು ಕಾಂಪಿಟೇಟರ್ಸ್. ಈಗ ನಾವು ಶುರುವಲ್ಲಿ ಕೇಳಿದ ಆ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡೋಕೆ ರೆಡಿ. ಹಾಗಾದ್ರೆ ಎಲ್ಲದಕ್ಕಿಂತ ಮುಖ್ಯವಾದ ಪ್ರಶ್ನೆ ಅಂದ್ರೆ ಇದೆ. ನಮ್ಮ ಇಡೀ ಫ್ರೇಮ್ವರ್ಕ್ನ ಅಂತಿಮ ಗುರಿ ಈ ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಅಂತ ಕಾನ್ಫಿಡೆನ್ಸಿಂದ ಉತ್ತರ ಕೊಡೋದು. ಇದು ಬರೀ ಬೆಳವಣಿಗೆ ಬಗ್ಗೆ ಅಲ್ಲ, ಬದಲಾಗಿ ಸ್ಟ್ರಾಂಗ್ ಆದ ಮತ್ತು ಸಸ್ಟೇನಬಲ್ ಆದ ಬೆಳವಣಿಗೆ ಬಗ್ಗೆ. ಕೊನೆಗೆ ಎಲ್ಲವೂ ಈ 4 ಪ್ರಶ್ನೆಗಳಿಗೆ ಬಂದು ನಿಲ್ಲುತ್ತೆ. ನಮ್ಮ ವಾಸ್ತವಿಕ ಮಾರುಕಟ್ಟೆ ಅಂದ್ರೆ SOM ಸಾಕಷ್ಟು ದೊಡ್ಡದಿದೆಯಾ? ಬೆಳವಣಿಗೆ ದರ ಅಂದ್ರೆ CAGR ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿದೆಯಾ? ನಮ್ಗೆ ಸಹಾಯ ಮಾಡುವ ಗಾಳಿಗಳು ಅಡ್ಡಿಪಡಿಸುವುದಕ್ಕಿಂತ ಬಲವಾಗಿದೆಯಾ? ಮತ್ತು ಕಾಂಪಿಟೇಟರ್ಸ್ ಮಧ್ಯೆ ನಮ್ಗೆ ಜಾಗ ಇದೆಯಾ? ಈ ಎಲ್ಲದಕ್ಕೂ ಉತ್ತರ ಹೌದು ಅಂತಾದ್ರೆ ನಿಮ್ಮ ಕೈಯಲ್ಲಿ ನಿಜವಾದ ಚಿನ್ನದ ಗಣಿ ಇರ್ಬೋದು. ಈ ಫ್ರೇಮ್ವರ್ಕ್ನ ವಿಶೇಷತೆ ಅಂದ್ರೆ ಇದನ್ನ ಯಾವುದೇ ಐಡಿಯಾಗೆ ಅಪ್ಲೈ ಮಾಡ್ಬೋದು. ಒಂದು ಟೆಕ್ ಸ್ಟಾರ್ಟಪ್ನಿಂದ ಹಿಡಿದು ಒಂದು ಸಣ್ಣ ಬೇಕ್ರಿವರೆಗೂ. ಹಾಗಿದ್ರೆ ನಿಮ್ಮ ಮನಸ್ಸಿನಲ್ಲಿರೋ ಆ ಒಂದು ದೊಡ್ಡ ಐಡಿಯಾ ಬಗ್ಗೆ ಏನ್ ಯೋಚನೆ? ಅದನ್ನ ಬರೀ ಕನಸಾಗಿ ಉಳಿಸ್ಬೇಡಿ. ಈ ಟೂಲ್ಸ್ ಬಳಸಿ ಅದನ್ನ ಪರೀಕ್ಷೆ ಮಾಡಕ್ಕೆ ಇದೇ ಸರಿ ಸಮಯ. ನಿಮ್ಮ ಮುಂದಿನ ಸಾಹಸವನ್ನ ಇಂದೇ ಶುರು ಮಾಡಿ.